ಎಷ್ಟು ಜನಕ್ಕೆ ಅಂತ ಮಿಸ್ಟೇಕ್ ಆಗುತ್ತೆ? ಒಬ್ರು ಸರಿ, ಸಾಕ್ಷಿಗೆ ಅಂತ ನಿಮ್ಮ ಫ್ಯಾಮಿಲಿಯವರು ಸೈನ್ ಮಾಡಿದ್ದಾರೆ. ನಿಂತ್ಕೊಳ್ಳಿ ಸೂರ್ಯ ಅವ್ರೆ. ಯಾಕೆ ಸೂರ್ಯ ಅವ್ರೆ ಹೀಗೆ ಮಾಡ್ಬಿಟ್ರಿ? ನನ್ನ ಮಗಳು ಏನ್ ಅನ್ಯಾಯ ಮಾಡಿದ್ದು ನಿಮ್ಗೆ? ಇಲ್ಲ ಶೋಭಮ್ಮ, ಸಾಕು. ನೀವು ಶೋಭಮ್ಮ ಅಂತ ಕರೆಯುವಾಗ ನಾನು ನಮ್ಮ ನಳಿಯ ಕರೀತಾ ಇಲ್ಲ, ನನ್ನ ಮಗ ಕರೀತಾನೆ ಅಂತ ಸಂತೋಷ ಪಡ್ತಾ ಇದ್ದೆ. ಆ ಮಗ ಹಾಗಾದ್ರೆ ಏನಾಯ್ತು? ನನಗೆ ಆ ದೇವರು ಇನ್ನೊಬ್ಬ ಒಳ್ಳೆ ಮಗನ ಕೊಟ್ಟಿದ್ದಾನೆ ಅಂತ ಸಂತೋಷ ಪಟ್ಟಿದ್ದೆ. ಆದ್ರೆ ನೀವು ನನ್ನ ಮಗಳ ಪ್ರಾಣನೇ ತೆಗೆಯಕ್ಕೆ ಹೊಟ್ಟಿದ್ದೀರಲ್ಲ. ಅವಳು ನಿಮ್ ಜೊತೆ ಎಷ್ಟು ಅನ್ಯೋನ್ಯವಾಗಿದ್ಲು, ನಿಮ್ಮೆಲ್ಲ ಎಷ್ಟು ಪ್ರೀತಿಸ್ತಿದ್ಲು, ನಿಮ್ಮೇಲೆ ಪ್ರಾಣನೇ ಇಟ್ಕೊಂಡಿದ್ಲು ಸೂರ್ಯ ಅವ್ರೆ. ಅಂತವಳು ಪ್ರಾಣ ತೆಗೆಯಕ್ಕೆ ಹೊಟ್ಟಿದ್ದೀರಲ್ಲ ನೀವು. ನಿಜವಲ್ಲೂ ಶೋಭಮ್ಮ, ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ. ನೋಡಿ, ಇದನ್ನ ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅಂತ ನನಗೆ ಗೊತ್ತು. ಅದನ್ನ ನಾನು ಸರಿ ಮಾಡ್ತೀನಿ. ಅಂದ್ರೆ ನನ್ನ ಮಗಳು ಉಳಿತಾಳ? ಹೇಳಿ ಸೂರ್ಯ ಅವ್ರೆ, ನನ್ನ ಮಗಳು ಉಳಿತಾಳ? ನೀವು ಆತಿನ ಮದುವೆ ಆಗಕ್ಕೆ ಒಪ್ಕೊಂಡಾಗ ನಾನು ಎಷ್ಟು ಸಂಭ್ರಮ ಪಟ್ಟಿದ್ದೆ ಗೊತ್ತಾ? ನನ್ನ ಮಗಳಿಗೆ ಒಂದು ಹೊಸ ಬಾಳ್ ಸಿಗುತ್ತೆ, ಎಲ್ಲರ ಹಾಗೆ ಅವಳು ಸಂತೋಷವಾಗಿ ಸಂಸಾರ ಮಾಡ್ಕೊಂಡಿರ್ತಾಳೆ ಅಂತ. ಆದ್ರೆ ಆಗ ನನಗೆ ನಿಮ್ಮ ಉದ್ದೇಶ ಗೊತ್ತಾಗ್ಲಿಲ್ಲ. ನಿಮ್ಗೆ ಮನೆ ಬೆಳಗೋ ಸೊಸೆ ಬೇಕಾಗಿರ್ಲಿಲ್ಲ, ನಿಮ್ಮ ವಂಶ ಉದ್ಧಾರ ಮಾಡೋಕ್ಕೆ ವಂಶೋದ್ಧಾರಕ ಬೇಕಾಗಿತ್ತು. ಅದಕ್ಕೋಸ್ಕರ ನನ್ನ ಮಗಳನ್ನ ಕೊಂದು ಬಿಟ್ರಿ ಅಲ್ವಾ? ಯಾಕಪ್ಪ? ಈ ಮಗು ಹುಟ್ಟಿಲ್ಲ ಅಂದ್ರೆ ಇನ್ನೊಂದು ಮಗು ಹುಟ್ಟಿರ್ಲಿಲ್ವಾ? ಅಥವಾ ಈಗ ಹುಟ್ಟೋ ಮಗು ಗಂಡು ಅಂತ ನಿಮ್ಗೇನಾದ್ರೂ ಗೊತ್ತಾ? ಗಂಡು ಮಗು ಹುಟ್ಟಿಲ್ಲ ಅಂದ್ರೆ ಇನ್ನೊಂದು ಮದ್ವೆ ಆಗ್ತೀರಾ? ಪ್ರಪಂಚನೇ ಕಾಣದೇ ಇರೋ ಕೂಸಿಗೋಸ್ಕರ ನಿಮ್ಮೇಲೆ ಪ್ರಾಣ ಇಟ್ಕೊಂಡಿರೋ ಆರ್ತಿನ ಬೇಡ ಅಂದ್ಬಿಟ್ರಿ. ಎಲ್ಲಿ ನಮ್ಮ ಆದಿತ್ಯ ನಿಮ್ಮ ಆಸ್ತಿಗೆ ವಾರಸ್ದಾರ ಆಗ್ತಾನೆ ಅನ್ನೋ ಭಯನ? ಇನ್ನು ಪ್ರಪಂಚನೇ ಕಾಣದೇ ಇರೋ ಮಗುಗೋಸ್ಕರ ನಿಮ್ಮೇಲೆ ಜೀವನ ಇಟ್ಕೊಂಡಿರೋ ಆರ್ತಿನ ಬೇಡ ಅಂದ್ಬಿಟ್ರಲ್ಲ ಸೂರ್ಯ ಅವ್ರೆ. ನೀವ್ ಈ ರೀತಿ ಮಾಡ್ತೀರಂತ ನಾನು ಅನ್ಕೊಂಡಿರ್ಲಿಲ್ಲ. ನನಗೆ ನನ್ನ ಆರ್ತಿ ಬೇಕು ಸೂರ್ಯ ಅವ್ರೆ, ಆರ್ತಿ ಬೇಕು. ಅವಳನ್ನ ಉಳಿಸ್ಕೊಡಿ, ನಿಮ್ಮಂತ ಮೈ ಆಗ್ತೀನಿ. ಶೋಭಮ್ಮ, ನೀವೇ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನನಗೂ ಆರ್ತಿಯವ್ರು ಬೇಕು ಶೋಭಮ್ಮ. ದಯವಿಟ್ಟು ಈ ರೀತಿ ಎಲ್ಲ ಮಾತಾಡಿ ನನ್ನನ್ನು ಕೊಲ್ಬೇಡಿ. ನಾನು ಆರ್ತಿಯವ್ರನ್ನ ಉಳಿಸ್ಕೋತೀನಿ. ನನ್ನಿಂದ ದೇವರು ಆರ್ತಿಯವ್ರನ್ನ ದೂರ ಮಾಡಲ್ಲ. ನಾನು ಉಳಿಸ್ಕೊಂತೀನಿ ಶೋಭಮ್ಮ. ಶೋಭಮ್ಮ, ನಾನು ಬಂದೆ, ಒಂದು ನಿಮಿಷ. ನೋಡಿ ಅದಕ್ಕೆ ಈಗ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಒಂದೂ ಇಲ್ಲ. ಎಲ್ಲ ಸರಿ ಹೋಗುತ್ತೆ, ಎಲ್ಲ ವ್ಯವಸ್ಥೆನೂ ಆಗಿದೆ. ನೀವೇನು ಯೋಚನೆ ಮಾಡಬೇಡಿ, ಗೊತ್ತಾಯ್ತಾ? ಅದಕ್ಕೆ ನಾನೊಂದು ಫೋನ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ, ಅರ್ಜೆಂಟ್, ಆಯ್ತಾ? ನೀವು ನಿಜವಾಗ್ಲೂ ನನ್ನ ತಾಯಿನಾ? ಯಾಕೆ ಸೂರ್ಯ ಹೀಗೆ ಮಾತಾಡ್ತಾ ಇದೀಯಾ? ಏನಾಯ್ತು? ನೀವು ನಿಜವಾಗ್ಲೂ ನನ್ನ ತಾಯಿನೇ ಆಗಿದ್ರೆ ನನ್ನ ಸುಖ ಬಯಸ್ತಿದ್ರಿ. ಈ ರೀತಿ ನನಗೆ ಬೆನ್ನಿಗೆ ಚೂರಿ ಆಗ್ತಾ ಇರ್ಲಿಲ್ಲ. ಸೂರ್ಯ, ಸ್ವಲ್ಪ ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಏನಾಯ್ತು ಅಂತ? ಇನ್ನೇನಾಗ್ಬೇಕಮ್ಮ? ಮಗು ಬೇಕು, ಆರ್ತಿಯವ್ರು ಬೇಡ ಅಂತ ಸಾಕ್ಷಿಗೆ ಸೈನ್ ಮಾಡಿದಿರಲ್ಲ, ಯಾಕೆ? ಹೌದಾ? ನನಗೆ ಗೊತ್ತಿಲ್ಲ. ನಾನ್ ಸೈನ್ ಮಾಡಿದ್ದು ಆರ್ತಿ ಬೇಕು ಅನ್ನೋ ಪೇಪರ್ಗೆ. ನಿನಗೆ ಹೇಗೆ ಮಿಸ್ ಆಯ್ತೋ ನನಗೂ ಹಾಗೆ ಮಿಸ್ ಆಯ್ತು. ನೀನ್ ಸೈನ್ ಮಾಡಿದ್ಯಲ್ಲ, ಅದಕ್ಕೆ ನಾನು ಸೈನ್ ಮಾಡ್ಬಿಟ್ಟೆ. ನೀ ಹೇಳಿದ್ಮೇಲೆ ನನಗೆ ಸುಳ್ಳು ಹೇಳ್ಬೇಡಿ. ಸುಳ್ಳು ಹೇಳೋ ಅಗತ್ಯ ನನಗಿಲ್ಲ ಸೂರ್ಯ. ಇಲ್ಲ ಸೂರ್ಯ ಅವ್ರೆ,
ಇವ್ರು ಸುಳ್ಳು ಹೇಳ್ತಿದ್ದಾರೆ. ಇವರಿಗೆ ಮನೆ ಬೆಳಗೋ ಸೊಸೆ ಬೇಕಾಗಿಲ್ಲ, ವಂಶ ಉದ್ಧಾರ ಮಾಡೋ ವಂಶೋದ್ಧಾರಕ ಬೇಕು. ಅದಕ್ಕೆ ನಮ್ಮ ಆರ್ತಿನ ಸಾಯಿಸಕ್ ಹೊರಟಿದ್ದಾರೆ. ಶೋಭಾ ಅವ್ರೆ, ನಿಮ್ ಮೇಲೆ ನಮ್ಗೆ ಅಭಿಮಾನ ಇದೆ ನಿಜ. ಹಾಗಂತ ನೀವು ಹೇಳಿದನೆಲ್ಲ ಇಲ್ಲಿ ಯಾರು ನಂಬಲ್ಲ. ತಾಯಿ ಮಗನ ಮಧ್ಯೆ ತಂದು ಹಾಕ್ತೀರಾ ನೀವು? ತಾಯಿ ಮಗನ ಮಧ್ಯೆ ತಾಯಿ ಮಗನ್ ಮತ್ತೆ ಅವ್ರು ತಂದಿಡ್ತಲ್ಲಮ್ಮ. ಇದಕ್ಕೆಲ್ಲ ಕಾರಣ ನೀವು. ಹೇಳಿ, ಯಾಕೆ ಸೈನ್ ಮಾಡಿದ್ದೀರಾ? ನಿಮ್ಮನ್ನೇ ಕೇಳ್ತಾ ಇರೋದು, ನಿಜ ಹೇಳಿ. ಹೌದು, ನಾನೇ ಮಾಡಿದ್ದು. ನನಗೆ ಮೊಮ್ಮಗು ಬೇಕಿತ್ತು, ಅದಕ್ಕೆ ನಾನು ಮಾಡಿದ್ದು. ತಪ್ಪೇನದ್ರಲ್ಲಿ? ನೀನು ಒಂದು ಹೆಣ್ಣ. ಏನೋ ಏನಂದೆ? ನಾನ್ ಮಾಡಿದ್ರೆ ಅಂತ ತಪ್ಪೇನೋ ಇದೆ? ಸಾಕಾಗಿಲ್ವಾ? ಆರ್ತಿಯವ್ರು ಬೇಡ ಅಂತ ಸೈನ್ ಮಾಡಿದ್ರಲ್ಲ, ಇದಕ್ಕಿಂತ ದೊಡ್ಡ ತಪ್ಪು ಬೇಕಾ? ಆರ್ತಿ ಸಾಯಿಲಿ ಅಂತ ನನ್ನ ಕನಸು ಮನಸ್ಸಲ್ಲೂ ಎಣಿಸಿಲ್ಲ. ಅವಳು ನನಗೆ ಮಗಳಿದ್ದ ಹಾಗೆ. ಡಾಕ್ಟರ್ ಬಂದು ತಾಯಿ ಬೇಕಾ ಮಗು ಬೇಕಾ ಅಂತ ಕೇಳಿದಾಗ ಮಗು ಬೇಕು ಅಂತ ಹೇಳ್ದೆ. ಆರ್ತಿ ಸಾಯಿಲಿ ಅಂತಲ್ಲ. ಯಾಕಮ್ಮ? ಈ ಮಗು ಇಲ್ಲ ಅಂದಿದ್ರೆ ಇನ್ನೊಂದು ಮಗು ಆಗ್ತಾ ಇರ್ಲಿಲ್ವಾ? ಆರ್ತಿಯವ್ರನ್ನೇ ಬೇಡ ಅಂದಿದ್ಯಲ್ಲಮ್ಮ. ಅರ್ಪಿತಾನು ಸಾಕ್ಷಿನ ಬಿಟ್ಟು ಹೊಟ್ಟೋದ್ಲು. ಈಗ ಈ ಮಗು, ಇದ್ರ ಗತಿ ಏನಮ್ಮ? ಯಾಕಮ್ಮ ಹೀಗ್ ಮಾಡ್ದೆ? ಮಗುಗೇನು ಆಗಲ್ಲ. ಅದ್ಯಾಕೆ ಅನಾಥ ಆಗತ್ತೆ? ನಾವೆಲ್ಲ ಇಲ್ವಾ? ಆರ್ತಿಗೆ ಎರಡನೇ ಮಗು. ಅವಳಿಗೀಗಾಗಿರೋ ಪೆಟ್ಟಿಂದ ಗರ್ಭಕೋಶಕ್ಕೆ ತೊಂದರೆ ಆಗಿ ಗರ್ಭಕೋಶನ ತೆಗಿಬೇಕಾಗಿ ಬಂದ್ರೆ ನಮ್ಮ ವಂಶಕ್ಕೆ ವಾರಸ್ದಾರ ಬೇಕು ಅಂದ್ರೆ ಎಲ್ಲಿಂದ ತಗೊಂಡ್ ಬರ್ತೀಯಾ? ಮೂರನೇ ಮದ್ವೆ ಆಗ್ತೀಯಾ? ಹೇಳು, ಆಗ್ತೀಯಾ? ಸರ್, ಸಿಚುವೇಶನ್ ತುಂಬಾ ಕಾಂಪ್ಲಿಕೇಟೆಡ್ ಆಗ್ತಿದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾವತ್ತೂ ಹೀಗಾಗಿರ್ಲಿಲ್ಲ ಸರ್. ಏನಾಯ್ತು ಸಿಸ್ಟರ್? ಒಂದ್ ಸ್ವಲ್ಪ ಇರಿ, ಮಾತಾಡ್ತೀವಾ? ಸರ್, ನೀವೇ ಬಂದು ನೋಡ್ಬೇಕು. ತುಂಬಾ ಬ್ಲೀಡ್ ಆಗ್ತಿದೆ, ತುಂಬಾ ಕಾಂಪ್ಲಿಕೇಟೆಡ್ ಆಗ್ತಿದೆ ಸರ್. ಮಗುನು ಅಷ್ಟೇ ಸರ್. ಹಾರ್ಟ್ ಬೀಟ್ ಬಗ್ಗೆ ಸ್ವಲ್ಪ ಅನುಮಾನ ಇದೆ. ಸರಿ, ನಾನು ನೋಡ್ತೀನಿ. ಸಿಸ್ಟರ್ ಏನಾಯ್ತು ಅಂತ ಹೇಳಿ. ಮಗು ಹಾರ್ಟ್ ಬೀಟ್ ಅಂತ ಹೇಳ್ತಿದ್ರಿ. ಸರ್, ಒಂದೊಂದು ಸೆಕೆಂಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಸರ್. ಪ್ಲೀಸ್, ಏನು ಹೇಳಕ್ಕಾಗೋದಿಲ್ಲ. ಸಿಸ್ಟರ್ ಪ್ಲೀಸ್ ಸಿಸ್ಟರ್, ಆರ್ತಿಯವ್ರು ಉಳಿತಾರೆ ಅಂತ ಆದ್ರೂ ಹೇಳಿ. ಆ ಖುಷಿಲಾದ್ರೂ ಇಲ್ಲೇ ನಿಂತಿರ್ತೀವಿ. ಪ್ಲೀಸ್ ಸಿಸ್ಟರ್. ಅಥವಾ ಇಬ್ರು ಉಳಿತಾರ? ಒಬ್ರು ಉಳಿಸೋದೇ ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ. ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಸರ್. ನೀವ್ ಹೀಗೆಲ್ಲ ಯೋಚನೆ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇಷ್ಟು ವರ್ಷ ನೀವೇನ ನನ್ನ ಜೊತೆ ಇದ್ದಿದ್ದು, ನೀವೇನ ನನ್ನ ತಾಯಿ ಅಂತ ನನಗೆ ಅನುಮಾನ ಬರ್ತಿದೆ. ಆಗ್ಲಿಂದ ವಂಶೋದ್ಧಾರಕ ಅಂತ ಇದ್ದೀರಲ್ಲ, ನಮ್ದೇನ್ ರಾಜವಂಶನ ಅಥವಾ ಯಾವ್ದಾನ ಸಿಂಹಾಸನ ಖಾಲಿ ಇದೆಯಾ? ನಾನೊಂದು ಸಾಧಾರಣ ಮನುಷ್ಯ ಅಮ್ಮ. ನಾನು, ನನ್ನ ಹೆಂಡತಿ, ನನ್ನ ಇಬ್ರು ಮಕ್ಕಳು ಅಷ್ಟೇ. ಎಲ್ಲ ತಾಯಂದ್ರಿಗೂ ತನ್ನ ಮಕ್ಕಳು ರಾಜ್ಕುಮಾರನ್ ತರನೇ ಕಾಣಿಸ್ತಾ ಕಣೋ. ನನಗೆ ರಾಜರ ವಂಶಕ್ಕಿಂತ ನನ್ನ ವಂಶನೇ ದೊಡ್ಡದು. ಈಗ ಅದ್ರ ಬಗ್ಗೆ ಚರ್ಚೆ ಬೇಡ. ಯೋಚನೆ ಮಾಡಕ್ಕೆ ಬೇಕಾದಷ್ಟು ವಿಷಯಗಳಿದೆ. ಡಾಕ್ಟರ್ ಹೇಳಿದ್ದಾರೆ ಇಬ್ರಲ್ಲಿ ಯಾರಾದ್ರೂ ಒಬ್ರು ಬದುಕ್ತಾರೆ ಅಂತ. ನಾವು ಮಗು ಬೇಕು ಅಂತ ಹೇಳಿದೀವಿ. ಮಗು ಬರೋದಕ್ಕಿಂತ ಮುಂಚೆ ಅದಕ್ಕೆ ಏನೇನು ವ್ಯವಸ್ಥೆ ಮಾಡ್ಕೋಬೇಕು ಅದನ್ನ ಈಗಲೇ ಮಾಡ್ಕೋಬೇಕು. ಇಲ್ಲ ಅಂದ್ರೆ
ಏನಿಲ್ಲ ಅಂದ್ರೆ ಹೇಳಮ್ಮ ಪೂರ್ತಿ. ಇಲ್ಲ ಅಂದ್ರೆ ಆರ್ತಿ ಅವ್ರು ಸತ್ತೋಗ್ತಾರೆ, ಏನು ಮಾಡಕ್ಕಾಗಲ್ಲ. ನಿಮ್ಮಂತ ಕೆಳಮಟ್ಟದ ಜನ ಜೊತೆ ನನ್ನ ಕೈಯಲ್ಲಿ ಇರೋದಕ್ಕಾಗಲ್ಲ. ನನ್ನ ಮನಸ್ಸಾಕ್ಷಿ ಕುಂತ್ಕೊಂಡು ನಾನು ಇಲ್ಲಿರಲ್ಲ, ಬರ್ತೀನಿ. ನೀನ್ ಹೆದರಿಸ್ತೀಯಾ? ಎಲ್ಲಿಗೂ ಹೋಗ್ತೀಯಾ? ಹೋಗೋನ್ ಯಾರು ತಡಿಯಕ್ಕಾಗಲ್ಲ, ಹೋಗ್ತಾನಂತೆ. ಹೋಗೋ. ನಿಮ್ಮನ್ನ ಹೆದರ್ಸಕ್ಕೆ ನಾನು ಯಾರು? ನಾನು ಹೋಗೇ ಹೋಗ್ತೀನಿ, ಜೊತೆಗೆ ನನ್ನ ಮಗುನು ಕರ್ಕೊಂಡು ಹೋಗ್ತೀನಿ. ಹೋಗೋದಿದ್ರೆ ನೀನ್ ಹೋಗೋ. ಮಗು ಯಾಕೆ? ನನ್ನ ಹೆಂಡತಿ ತನ್ನ ಜೀವನ ಬಲಿ ಕೊಟ್ಟು ನನಗೆ ಮಗುನ್ ಬಿಟ್ಟು ಹೋಗ್ತಿದ್ದಾರೆ. ಅದನ್ನ ಯಾಕೆ ನಾನು ನಿಮ್ಮ ಹತ್ರ ಬಿಡ್ಲಿ? ನನ್ನ ಮಗು ನನ್ನ ಹತ್ರನೇ ಇರುತ್ತೆ. ಹಾ, ನೀನ್ ಉದ್ಭವ ಮೂರ್ತಿ ನೋಡು. ನೀನೇ ಈ ಭೂಮಿ ಮೇಲೆ ಬಂದ್ಬಿಡಕ್ಕೆ. 9 ತಿಂಗಳು ಹೊತ್ತು ಹೆತ್ತಿದ್ದಕ್ಕೆ ನೀನ್ ಈ ಭೂಮಿ ಮೇಲೆ ಬಂದಿದ್ದು. ನಿನ್ನನ್ನ ನಾನು ಹೆರ್ದೇ ಇದ್ರೆ ನೀನ್ ಎಲ್ಲಿ ಹೆಂಡತಿ ಮಕ್ಕಳು ಅಂತ ಸಂಭ್ರಮ ಪಡ್ತಾ ಇದ್ದೆ? ನಿನಗೆ ನಾನ್ ಜನ್ಮ ಕೊಟ್ಟಿದ್ದಕ್ಕೆ ನೀನ್ ನಿನ್ನ ಮಗು ಜನ್ಮ ಕೊಡ್ತಾ ಇರೋದು. ನಿನಗೆ ಆ ಮಗು ಮೇಲೆ ಎಷ್ಟು ಹಕ್ಕಿದೆಯೋ ನನಗೂ ಅಷ್ಟೇ ಹಕ್ಕಿದೆ. ಮಾತಾಡ್ತಾನೆ. ಬರೀ ಹಕ್ಕು ಚಲಾಯಿಸಕ್ಕಷ್ಟೇ ನಾನು ನಿಮ್ಮ ಅಧಿಕಾರ. ಅದ್ರ ಬದಲು ಆರ್ತಿಯವರು ಉಳಿಲಿ ಅಂತ ಒಂದ್ಸತಿ ಯೋಚನೆ ಮಾಡಿದ್ರೆ ದೇವತೆ ತರ ಕಾಣ್ತಿದ್ದೆ ನಿಮ್ಮನ್ನ. ಬರೀ ನಿಮ್ ಕನ್ಸಿನ ಬಗ್ಗೆ ಮಾತ್ರ ಯೋಚನೆ, ನನ್ನ ಜೀವನದ ಬಗ್ಗೆ ಒಂಚೂರು ಯೋಚನೆ ಮಾಡ್ತೀರಾ? ಇಂಥ ಜಾಗದಲ್ಲಿ ನನ್ನ ಮಗು ಹೇಗ್ ಬೆಳೆಯುತ್ತೆ? ನಾನ್ ಯಾಕೆ ಇಲ್ಲಿರ್ಲಿ? ನೋಡು, ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಬೇಡ. ಮಗುನ ನಾನು ನಿನ್ ಜೊತೆ ಕಳಿಸ್ಕೊಡಲ್ಲ. ಹೋಗ್ತೀನಿ ಅಂತಿದೀಯಾ, ಹೋಗು. ಆದ್ರೆ ಮಗು ಇಲ್ಲೇ ಇರುತ್ತೆ. ನನಗ್ ಚೆನ್ನಾಗ್ ಗೊತ್ತು ನೀನ್ ಹೇಗ್ ವಾಪಸ್ ಕರ್ಸ್ಕೋಬೇಕು ಅಂತ. ನಾನು ಬರೀ ಹುಟ್ಟೋ ಮಗುನ್ ಮಾತ್ರ ಕರ್ಕೊಂಡು ಹೋಗ್ತಾ ಇಲ್ಲ, ಇನ್ ಯಾವ ಮಕ್ಕಳು ನಿಮ್ ಜೊತೆ ಬಿಡಲ್ಲ. ನಾನು ಸಾಕ್ಷಿನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದ್ ಹೇಗ್ ಕರ್ಕೊಂಡು ಹೋಗ್ತೀಯೋ ನಾನು ನೋಡ್ತೀನಿ. ಅದ್ ಹೇಗ್ ತಡೀತಿರೋ ನಾನು ನೋಡ್ತೀನಿ. ಅದಕ್ಕೆ ಪ್ಲೀಸ್ ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ. ನೋಡೆ ಅಲ್ಲಿ ಅವನು ಹೇಗ್ ಆಡ್ತಾನೆ. ತಾಯಿಯನ್ನ ಮರ್ಯಾದೆ ಸ್ವಲ್ಪನೂ ಇಲ್ಲ ಅವನಿಗೆ. ಮನೆ ಬಿಟ್ಟು ಹೋಗೋ ಮಾತು ಬೇರೆ ಆಡ್ತಾನೆ. ಹೋಗ್ಲಿ, ಎಲ್ಲ ಹೋಗ್ಲಿ. ನಾನು ಒಬ್ಳೆ ಆ ಮನೇಲಿ ಒಂಟಿ ಪಿಶಾಚಿ ತರ ಬಿದ್ದಿರ್ತೀನಿ. ಅದಕ್ಕೆ ಪ್ಲೀಸ್ ಇಷ್ಟೊಂದು ಎಕ್ಸೈಟ್ ಆಗಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಈಗೇನು ಅಂಥದ್ದಾಗಿರೋದು? ತಾಯಿ ಮಕ್ಕಳ ಜಗಳ ಅದೇನು ಶಾಶ್ವತನಾ? ನೋಡ್ತಾ ಇರಿ, ಇನ್ನೊಂದು ಅರ್ಧ ಗಂಟೆ ಬಿಟ್ರೆ ಅವನೇ ಬರ್ತಾನೆ ಅಮ್ಮ ಅಂತ ಕೂತ್ಕೊಂಡು. ಇಷ್ಟು ಸಣ್ಣ ವಿಷಯನ ಯಾಕಿಷ್ಟು ಮನ್ಸಿಗೆ ಹಚ್ಕೋತಾ ಇದ್ದೀರಾ ನೀವು? ಇಲ್ಲ ಅಹಲ್ಯ, ಅವನು ತುಂಬಾ ತಿರಸ್ಕಾರದಿಂದ ಮಾತಾಡ್ದ. ತುಂಬಾ ಚೀಪಾಗಿ ಬಿಹೇವ್ ಮಾಡ್ತೀರಾ ಅಂತ ಬೇರೆ ಹೇಳ್ತಾನೆ. ನಾನು ಯಾಕೆ ಹೀಗೆ ಮಾಡ್ತಿದ್ದೀನಿ ಅಂತ ಅವನು ಯಾಕೆ ಅರ್ಥನೇ ಮಾಡ್ಕೋತಾ ಇಲ್ಲ. ಅವನಿಗೆ ಈ ತಾಯಿಗಿಂತ ಹೆಂಡತಿನೇ ಹೆಚ್ಚಾಗೋದ್ಲು. ಹೋಗ್ಲಿ ಬಿಡಿ ಅದಕ್ಕೆ. ಈಗ ನೀವೇನು ತಪ್ಪು ಮಾಡಿಲ್ಲ, ಹೌದು ತಾನೆ? ಬಲ್ ಯಾಕೆ ಟೆನ್ಷನ್ ಮಾಡ್ಕೋತೀರಾ? ನೀವು ಇಲ್ಲಿವರೆಗೂ ಯಾವ ತಪ್ಪು ಮಾಡಿಲ್ಲ, ಈಗ ಮಾಡ್ತಿರೋದ್ರಲ್ಲೂ ಏನೂ ತಪ್ಪಿಲ್ಲ, ಗೊತ್ತಾಯ್ತಾ? ಆಗಿದ್ದೆಲ್ಲ ಆಗೋಯ್ತು, ಹಳೇದೆಲ್ಲ ಬಿಟ್ಬಿಡಿ. ಈಗ ಮುಂದೆ ಏನಾಗಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡಿ. ಆರ್ತಿ ಅಂತೂ ಈ ಹೆರಿಗೆಲಿ ಬದುಕುಳಿಯಲ್ಲ. ಅದಕ್ಕೆ ಮಗು ಮನೆಗೆ ಬಂದಮೇಲೆ ನಾವೇ ಅದನ್ನು ನೋಡ್ಕೋಬೇಕಲ್ವಾ? ಮಗುಗೆ ಏನೇನು ವಸ್ತುಗಳ ಅವಶ್ಯಕತೆ ಇದೆಯೋ ಅದಕ್ಕೋಸ್ಕರ ಏನೇನು ವ್ಯವಸ್ಥೆ ಮಾಡ್ಕೋಬೇಕೋ ಅದೆಲ್ಲ ಮಾಡ್ಕೋಬೇಕು. ಹೌದು ಕಣೆ ಅಹಲ್ಯ, ನಿನ್ಗೆ ಎಷ್ಟು ಮುಂಜಾಗ್ರತೆ ನೋಡು. ಅದಿರಲೇಬೇಕಲ್ಲ ಅದಕ್ಕೆ. ಮಗುಗೋಸ್ಕರ ಏನೇನು ವ್ಯವಸ್ಥೆ ಆಗಬೇಕೋ ಅದೆಲ್ಲ ಆಗಲೇಬೇಕು. ಆ ಸಾಮಾನುಗಳೆಲ್ಲ ತರಕ್ಕೆ ಅಂತ ಫೋನ್ ಮಾಡಿ ಹೇಳಿ ಮನೆಗೆ. ಇಲ್ಲಿ ನೀವು ಬೇರೆ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಬರೋವರೆಗೂ ಮಗುನ ನಾನು ಮನೇಲಿದ್ದು ನೋಡ್ಕೋತೀನಿ. ಫೋನ್ ಮಾಡಿ ಅದಕ್ಕೆ. ಹಲೋ ಪರಿಮಳ, ನಾನು ಗಾಯತ್ರಿ ಮಾತಾಡ್ತಾ ಇದ್ದೀನಿ. ಇಲ್ಲ, ಆಪರೇಷನ್ ನಡೀತಾ ಇದೆ, ನಾವು ಕಾಯ್ತಾ ಇದ್ದೀವಿ. ಹಾ, ತಾಯಿಗೂ ಮಗುಗೂ ಬಿಸಿ ನೀರು ಕಾಯಿಸಿ. ಮಗುಗೆ ಬಿಸಿ ನೀರು ಕಾಯಿಸಿ. ಸಾಕ್ಷಿನ ಮಲಗಿಸ್ತಾ ಇದ್ವಲ್ಲ ಆ ತೊಟ್ಲು, ಅದನ್ನ ಕ್ಲೀನ್ ಮಾಡಿ ರೆಡಿ ಮಾಡಿಡು. ಹಾಗೆ ಭಾಸ್ಕರನ್ಗೆ ಹೇಳು, ಮಗುಗೆ ಬೇಕಾಗಿರೋಂಥ ವಸ್ತುಗಳನ್ನೆಲ್ಲ ತೊಗೊಂಡು ಬಂದು ಇಡು ಅಂತ. ಆ ಬೇಬಿ ಆಯಿಲು, ಸೋಪು, ಶ್ಯಾಂಪು, ಅದು ಇದು ಎಲ್ಲನೂ. ನಾನು ಹೇಳಿರೋದೆಲ್ಲ ಜ್ಞಾಪಕ ಇದೆ ತಾನೆ? ಯಾವುದು ಮರಿಬೇಡ. ಸರಿ, ಇಡ್ತೀನಿ. ಆದ್ರೂ ಅಹಲ್ಯ,
ಆರತಿ ಇಲ್ಲದೆ ಮಗು ನಂದನ್ನೇ ಮನೆಗೆ ಕರ್ಕೊಂಡು ಹೋಗೋದು ನನ್ನ ಕರಳೆಲ್ಲ ಚುರುಕು ಅನ್ಸುತ್ತೆ ಕಣೆ. ಆ ದೇವ್ರು ಯಾಕೆ ಎಲ್ಲ ಕಷ್ಟ ನಮಗೆ ಕೊಡ್ತಾನೆ? ಆರ್ತಿ, ನನ್ನ ಕಂದ, ಒಂದು ಸಾರಿ ನನ್ನ ಅಮ್ಮ ಅಂತ ಕರೆದ್ಬಿಡೆ. ದೇವ್ರೆ, ನನ್ನ ಕಂದನ ಎಷ್ಟು ಬೇಗ ಕರ್ಕೋಬೇಡಪ್ಪ. ಅದ್ರ ಬದಲು ನನ್ನ ಕರ್ಕೊ. ನಾನೊಬ್ಳು ಭೂಮಿಗೆ ಭಾರ, ಅನ್ನಕ್ಕೆ ದಂಡ. ನಾನಿದ್ದು ಏನಾಗಬೇಕಾಗಿದೆ ಹೇಳು? ನನ್ನನ್ನು ಕರ್ಕೊಂಡು ನನ್ನ ಮಗಳನ್ನ ಉಳಿಸ್ಕೊಡು ತಂದೆ. ನನ್ನ ಮಗಳನ್ನ ಉಳಿಸ್ಕೊಡು. ಶೋಭಾ ಅವರೇ, ಎಷ್ಟು ಅಂತ ಅಳ್ತೀರಾ? ಸಮಾಧಾನ ಮಾಡ್ಕೊಳ್ಳಿಮ್ಮ. ಎಲ್ಲ ನಾವು ಪಡ್ಕೊಂಡು ಬಂದಿದ್ದು. ಹೀಗೆ ಅಳೋದ್ರಿಂದ ಆಗೋದನ್ನ ತಪ್ಸೋಕ್ಕಾಗತ್ತಾ? ತಪ್ಸೋಕ್ಕಾಗೋದಿದ್ರೆ ಹೇಳಿ, ನಾವು ಎಲ್ಲರೂ ಸೇರ್ಕೊಂಡು ಜೊತೆಲೇ ಅಳೋಣ. ಏನು ಮಾಡೋಕ್ಕಾಗತ್ತೆ? ಏನೇನಾಗಬೇಕು ಅದು ಹಾಗೇ ಆಗುತ್ತೆ ಅಲ್ವಾ? ಶೋಭಾ ಅವರೇ, ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಾನು ನಿಮ್ಮನ್ನು ಒಂದು ಮಾತು ಕೇಳಬಹುದಾ? ಈಗ ಕೇಳಲೇಬೇಕಾದ ಟೈಮ್ ಬಂದಿದೆ. ನೀವು ಆದಿತ್ಯನ ಬಗ್ಗೆ ಏನು ಯೋಚನೆ ಮಾಡಿದ್ದೀರಾ? ಅಂದರೆ ಅವನ ಭವಿಷ್ಯದ ಬಗ್ಗೆ ಏನು ಪ್ಲ್ಯಾನ್ ಮಾಡಿದ್ದೀರಾ ಅಂತ ಕೇಳಿದೆ. ಅಂದರೆ ನೀವು ಆದಿತ್ಯನ ಇಲ್ಲೇ ಬಿಟ್ಬಿಡ್ತೀರಾ? ಯಾಕೆ ಕೇಳ್ತಾ ಇದ್ದೀರಾ? ಯಾಕೆ ಅಂದರೆ ಇವತ್ತು ನಾನು ಈ ಪ್ರಶ್ನೆ ಕೇಳದೆ ಇದ್ರೆ ಮುಂದೆ ನೀವು ಬಂದು ನನ್ನನ್ನು ಕೇಳ್ತೀರಾ, ಯಾಕೆ ನಮ್ಮ ಆದಿತ್ಯನ ಮನೆ ಕೆಲಸದವನು ಮಾಡಿಬಿಟ್ಟಿದ್ದೀರಾ ಅಂತ. ಯಾಕೆ ಈಗ ಹೇಳ್ತಿದ್ಯಾ ಅಲ್ಯ? ಅವನು ಆ ಮನೆ ಮಗು ಅಲ್ವಾ? ಯಾರು? ಆದಿತ್ಯನ? ಅವನ ಮನೆ ಮಗು ಹೇಗಾಗ್ತಾನೆ? ನಾನು ನೇರವಾಗಿ ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಶೋಭಾ ಅವರೇ. ಹೀಗೆ ಹುಟ್ಟೋ ಮಗು ಮನೆಗೆ ಬಂದರೆ ಅದು ಮನೆ ಮಗು ಆಗುತ್ತೆ. ಈಗೇನೋ ಆರ್ತಿಗೆ ಬೇಜಾರಾಗಬಾರ್ದು ಅಂತ ಎಲ್ಲರೂ ಆದಿತ್ಯನ ಚೆನ್ನಾಗಿ ನೋಡ್ಕೋತಾರೆ. ಆರ್ತಿನೇ ಇಲ್ಲದೆ ಇದ್ರೆ ಆಗ ಆದಿತ್ಯ ಮನೆ ಕೆಲಸದವನೇ ಅಲ್ವಾ ಆಗೋದು? ಅವನನ್ನು ಯಾರೂ ನೋಡ್ಕೊಳ್ಳಲ್ಲ. ಹಾಗಾಗಬಾರ್ದಲ್ವಾ ಶೋಭಾ ಅವರೇ? ಹಾಗೆಲ್ಲ ಏನೋ ಆಗಲ್ಲ ಅಲ್ಯ. ಹಾಗೆ ಆಗತ್ತೆ ಶೋಭಾ ಅವರೇ. ನೀವು ಬೇಕಾದರೆ ನನ್ನ ಮಾತನ್ನ ಬರೆದಿಟ್ಕೊಳ್ಳಿ, ಇದೇ ಸತ್ಯ. ಈಗೇನೋ ಸೂರ್ಯ ಆದಿತ್ಯನ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ. ಆದರೆ ಇದೆಲ್ಲ 4 ದಿವಸ ಅಷ್ಟೇ, ಶಾಶ್ವತವಾಗಿ ಉಳಿಯೋದಲ್ಲ. ಸ್ವಲ್ಪ ದಿನ ಕಳೀತಿದ್ದ ಹಾಗೆ ಎಲ್ಲ ಶುರುವಾಗುತ್ತೆ. ಈಗ ಮನೆ ಮಗಳು ಅಂತ ಸಾಕ್ಷಿನೇ ಇದ್ದಾಳೆ. ಆದರೂ ವಂಶೋದ್ಧಾರಕ ಬೇಕೇ ಬೇಕು ಅಂತ ಆರ್ತಿ ಜೀವಕ್ಕೆ ಅಪಾಯ ಇದೆ ಅಂತ ಗೊತ್ತಿದ್ರೂ ರಿಸ್ಕ್ ತಗೊಳ್ಳಿಲ್ವಾ ಇವರು? ನೀವೆಷ್ಟು ಬೇಡ್ಕೊಂಡ್ರು ನಮ್ಮ ಅತ್ತಿಗೆನೇ ಒಪ್ಕೊಳ್ಳಿಲ್ಲ. ಅಂಥದ್ರಲ್ಲಿ ಸೂರ್ಯ ಏನೇ ಮಾಡಿದ್ರು ಮನೆಯವ್ರು ಯಾರೂ ಬದಲಾಗಲ್ಲ. ಸೂರ್ಯನೂ ಅಷ್ಟೇ, ಹೊಸ ಮಗು ಬಂದಮೇಲೆ ಸಾಕ್ಷಿನೇ ಲೆಕ್ಕಕ್ಕಿಲ್ಲ. ಅಂಥದ್ರಲ್ಲಿ ಆದಿತ್ಯನ ಬಗ್ಗೆ ಕೇರ್ ಮಾಡ್ತಾನ? ನೀವೇ ಯೋಚನೆ ಮಾಡಿ. ಹೊಸ ನೀರು ಬಂದಮೇಲೆ ಹಳೆ ನೀರು ಕೊಚ್ಕೊಂಡು ಹೋಗೋದೆ. ಅದಕ್ಕೆ ನಾನು ಹೇಳ್ತಿರೋದು, ಆದಿತ್ಯನಿಗೆ ಒಳ್ಳೇದಾಗಬೇಕು ಅಂದರೆ ಅವನು ಸಿಕ್ಕಿದ ಮೇಲೆ ನೀವು ಅವನನ್ನು ನಿಮ್ಮನೆಗೆ ಕರ್ಕೊಂಡು ಹೋಗೋದೇ ಒಳ್ಳೇದು ಶೋಭಾ ಅವರೇ. ತಪ್ಪು ಮಾಡಿದೆ ಆರ್ತಿ ಅವರೇ. ಮದುವೆ ಆದಾಗ್ನಿಂದ ಇಲ್ಲಿವರೆಗೂ ನಾನು ನಿಮ್ಮನ್ನ ನೋಯಿಸ್ತಾನೆ ಬಂದೆ. ನಾನೇನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ. ಗೊತ್ತಿಲ್ವಾ ನಿಮ್ಗೆ? ನೀವೇನ್ ಮಾಡಿದೀರಾ ಅಂತ ಗೊತ್ತಿಲ್ವಾ? ನೀವು ನಿಮ್ ಮೇಲೆ ರೇಗಿದ್ದೀನಿ. ನೀವು ಸುಳ್ಳು ಹೇಳಿದ್ದೀರಾ ಅಂತ ನಿಮ್ಮ ಹತ್ರ ಮಾತಾಡೋದು ಬಿಟ್ಟಿದ್ದೆ. ಸೂರ್ಯರೇ ಹೇಳಿ ಪ್ಲೀಸ್. ನನಗೂ
ಯಾವುದೇ ರೀತಿ ಸಂಬಂಧ ಇಲ್ಲ. ಆದ್ರೆ ಆಮೇಲೆ ನಾನೇ ಸುಳ್ಳು ಹೇಳೋ ಪರಿಸ್ಥಿತಿ ಬಂತು. ಮಗು ಹುಟ್ಟಿದ್ರೆ ಆದಿತ್ಯ ಎಲ್ಲಿ ಶಶಾಂಕ್ ಪಾಲಾಗ್ತಾನೆ ಅಂತ ನೀವು ಮಗುನೇ ತೆಗಿಸ್ತೀನಿ ಅಂತ ಹೇಳಿದ್ರಿ. ಆಗ್ಲೇ ಮಗು ತೆಗಿಸ್ಬಿಟ್ಟಿದ್ರೆ ಈಗ ನಿಮ್ಮನ್ನ ನಾನು ಕಳ್ಕೋಬೇಕಾಗ್ತಿರ್ಲಿಲ್ಲ. ನಾನ್ ಜೈಲಿಗೆ ಹೋದೆ ಅಂತ ನೀವು ಶಶಾಂಕ್ ಕಾಲನ್ನು ಹಿಡ್ಕೊಳ್ಳೋದಕ್ಕೆ ಹಿಂಜರಿಲಿಲ್ಲ. ಸೂರ್ಯವ್ರನ್ನ ಬಿಡ್ಸು. ನೀವು ಪ್ರೀತಿ ಕೊಡ್ತಾ ಹೋದ್ರಿ, ನಾನು ನೋವು ಕೊಡ್ತಾ ಬಂದೆ. ಈಗಲೂ ನಿಮ್ಮ ಸಾವು ನಾನೇ ಕಾರಣ ಆಗ್ತಿದ್ದೀನಿ. ನಾನು ಮಾಡಿರೋ ಈ ತಪ್ಪು ಕ್ಷಮೆನೇ ಇಲ್ಲ.